ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಪ್ರಮುಖ ಕಟ್ಟಳೆಗಳನ್ನು, ದೇವರನ್ನು ಪರರನ್ನು ಪ್ರೀತಿಸುವ 2 ಶ್ರೇಷ್ಠ ಆಜ್ಞೆಗಳನ್ನು ಕೊಡ್ತಾರೆ. ಪ್ರಿಯರೇ, ಮೊದಲು ನಮಗೆ ತಿಳಿದಿರಬೇಕು, ನಮ್ಮಲ್ಲಿ ಪ್ರೀತಿ ಎಂಬುದು ಇಲ್ಲ. ದೇವರ ಮೇಲಾಗಲಿ ಪರರನ್ನು ಪ್ರೀತಿ ಮಾಡಬೇಕಾದ್ರೂ ಕೂಡ ನಮ್ಮ ಹೃದಯದಲ್ಲಿ ಮೊದಲು ಪ್ರೀತಿ ಇರಬೇಕು. ನಮ್ಮ ಹೃದಯದಲ್ಲಿ ಪ್ರೀತಿ ಎಂಬುದಿಲ್ಲ. ಪ್ರೀತಿ ಎಂಬುದು ದೇವರಿಂದ ಉಗಮವಾದುದು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಹುಟ್ಟುವಾಗ ನಾವೆಲ್ಲರೂ ದೇಹದಲ್ಲಿ ಜೀವ ಪಡೆದಿದ್ರೂ ಕೂಡ ಆತ್ಮದಲ್ಲಿ ಸತ್ತಿದ್ದೆವು. ಎಲ್ಲ ಮನುಷ್ಯರು ಇದೇ ಒಂದು ಅವಸ್ಥೆಯಲ್ಲಿದ್ದಾರೆ. ಅದು ಸದುಕಾಯರಾಗಿರ್ಬೋದು, ಫರಿಸಾಯರಾಗಿರ್ಬೋದು, ಧಾರ್ಮಿಕ ಮುಖಂಡರಾಗಿರ್ಬೋದು, ಸಾಮಾನ್ಯ ಮನುಷ್ಯರಾಗಿರ್ಬೋದು, ಎಲ್ಲರ ಪರಿಸ್ಥಿತಿ ಇದೆ. ಸಮಾಧಿಯಲ್ಲಿ ಸತ್ತು ಕೊಳೆತು ನಾರುತ್ತಿದ್ದ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೇಗಿರುತ್ತೋ, ಅಥವಾ ಮೊದಲ ವಾಚನದಲ್ಲಿ ಹೇಳಿರುವಂತೆ ಒಣ ಎಲುಬುಗಳಂತೆ ನಾವು ಆ ಕಣಿವೆಯಲ್ಲಿದ್ದೆವು. ನಮ್ಮಲ್ಲಿ ಬರುವಂಥ ಸ್ವಭಾವಗಳು ಒಂದೇ: ದ್ವೇಷ, ಅಸೂಯೆ, ಕೋಪ, ಲೋಭ, ಹಣದ ವ್ಯಾಮೋಹ, ಲೌಕಿಕವಾದವುಗಳು, ಅಶ್ಲೀಲತೆ, ಇಂಥವುಗಳೇ. ಇವೆಲ್ಲವೂ ನಮ್ಮ ಸ್ವಭಾವಗಳು. ಆದರೆ ನಾವು ಪ್ರೀತಿ ಇದ್ದಂತೆ ತೋರ್ಪಡಿಸುತ್ತೇವೆ. ಯಾಕಂತೇಳಿದ್ರೆ ನಮಗೆ ಸತ್ಯದ ಅರಿವಿಲ್ಲ. ಸಾಂಪ್ರದಾಯಿಕವಾಗಿ, ಧಾರ್ಮಿಕವಾಗಿ ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತೇಳಿ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ದೇವರ ಮುಂದೆ ಅದು ಪ್ರೀತಿ ಅಲ್ಲ. ಅದು ನಮ್ಮ ಒಂದು ಮುಖವಾಡದ ಪ್ರೀತಿಯಾಗಿದೆ. ಅಲ್ಲಿ ಒಂದು ಸ್ವಾರ್ಥ ಉದ್ದೇಶ ಅಥವಾ ಸ್ವಲಾಭ ಇರುತ್ತೆ. ಆ ಸ್ವಲಾಭ, ಹಿಡನ್ ಇಂಟೆನ್ಷನ್ ಇರುತ್ತೆ. ಅದನ್ನಿಟ್ಕೊಂಡು ನಾವು ಪ್ರೀತಿ ಮಾಡ್ತೇವೆ, ನಟಿಸ್ತೇವೆ. ಆದರೆ ನಾವು ದೇವರಿಂದ ಮತ್ತು ಪರರನ್ನು ಪ್ರೀತಿ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಅಗಾಪೆ ಪ್ರೀತಿ ಇರಬೇಕು. ಅಗಾಪೆ ಪ್ರೀತಿ ಇದ್ದದ್ದು ದೇವರಲ್ಲಿ ಮಾತ್ರ. ಅದನ್ನು ಅವರು ಕಾರ್ಯದ ರೂಪದಲ್ಲಿ ತೋರ್ಪಡಿಸಿದ್ರು. ತಮ್ಮ ಏಕೈಕ ಪುತ್ರನನ್ನೇ ಈ ಧರೆಗೆ ಕಳಿಸುವುದರ ಮುಖಾಂತರ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಎಂಬುದಾಗಿ ಅಗಾಪೆ ಪ್ರೀತಿಯನ್ನು ಅವರು ತೋರಿಸಿದ್ರು. ಅದಕ್ಕಾಗಿ ತಮ್ಮ ಪುತ್ರನನ್ನೇ ಬಲಿಯಾಗಿಸಿದ್ರು. ಯಾಕಂತೇಳಿದ್ರೆ ನಮ್ಮ ಆತ್ಮದಲ್ಲಿ ಸತ್ತು ಹೋದ, ಕೊಳೆತು ಹೋದ ನಮ್ಮ ಈ ಜೀವಿತವನ್ನು ಮಾರ್ಪಡಿಸಲು ತಂದೆಯಾದ ದೇವರು, ಕರುಣಾಮಯಿ ದೇವರು ಈ ಕಾರ್ಯವನ್ನು ಮಾಡಿದ್ರು. ಪ್ರಿಯರೇ, ಸತ್ತು ಹೋದ ನಮ್ಮ ಆತ್ಮಕ್ಕೆ ಜೀವ ನೀಡಿ ಅವರು ಇವತ್ತು ನಮ್ಮ ತಂದೆಯಾಗಿ, ನಾವು ಅವರ ಮಕ್ಕಳಾಗಿ ಈ ಧರೆಯಲ್ಲಿ ಬೆಳಗುವಂತೆ ದೇವರು ಮಾಡಿದ್ದಾರೆ. ಯಾರೆಲ್ಲ ಯೇಸು ಕ್ರಿಸ್ತರಲ್ಲಿ ಈ ಪ್ರೀತಿಯಲ್ಲಿ ವಿಶ್ವಾಸ ಇಟ್ಟಿದ್ದಾರೋ, ಈ ದೇವರ ಅಪಾರ ಪ್ರೀತಿ ಮತ್ತು ಕರುಣೆಯನ್ನು ಕಂಡುಕೊಂಡಿದ್ದಾರೋ ಅವರಲ್ಲಿ ಮಾತ್ರ ನೈಜ ಪ್ರೀತಿ ಬರಲು ಸಾಧ್ಯ. ಇಂದಿನ ಮೊದಲ ವಾಚನದಲ್ಲಿ ಎಜೇಕಿಯಲ್ ಪ್ರವಾದಿಗೆ ಆತ್ಮ ಪರವಶನಾಗಿ ಒಂದು ಲೆಕ್ಕವಿಲ್ಲದಷ್ಟು ಒಣ ಎಲುಬಿದ್ದ ಕಣಿವೆಗೆ ದೇವರು ಕರೆದೊಯ್ತಾರೆ. ಈ ಎಲುಬಿಗೆ ಜೀವ ಬರಬಹುದೇ ಎಂದು ದೇವರಲ್ಲಿ ಆತನಿಗೆ ಪ್ರಶ್ನಿಸ್ತಾರೆ. ಎಜೇಕಿಯಲ್ ಮೂಲಕ ದೇವರೇ ಸ್ವತಃ ಆ ಜೀವದ ನುಡಿಗಳನ್ನು ಆತನ ಮೂಲಕ ನುಡಿಸುತ್ತಾರೆ ಮತ್ತು ಆ ಎಲ್ಲ ಎಲುಬುಗಳಿಗೆ ಜೀವ ಶ್ವಾಸ ತುಂಬಿಸಿ ಒಂದು ದೊಡ್ಡ ಸೈನ್ಯವಾಗಿ ಎಬ್ಬಿಸುತ್ತಾರೆ. ದೇವರು ಈ ಒಣ ಎಲುಬುಗಳಿಗೆ ಪುನರುಜ್ಜೀವ ಕೊಟ್ಟ ಉದ್ದೇಶ ಏನು? ಇಲ್ಲಿ ನಾವು 3 ಸಲ ಈ ಒಂದು ವಾಚನದಲ್ಲಿ ನೋಡ್ತೇವೆ. ಸರ್ವೇಶ್ವರನಾದ ದೇವರು ನಾನೇ ಎಂದು ನೀವು ತಿಳಿದುಕೊಳ್ಳುವಿರಿ ಎಂಬ ಉದ್ದೇಶದಿಂದ ಈ ಕಾರ್ಯ ದೇವರು ಮಾಡ್ತಾರೆ ಅಂತ ಹೇಳಿದರೆ, ದೇವರು ನಮಗೂ ಜೀವ ಕೊಟ್ಟ ಮುಖ್ಯ ಉದ್ದೇಶ ನಾವು ದೇವರನ್ನು ಅರಿತುಕೊಳ್ಬೇಕು. ನಾವು ಅವರ ಅನ್ಯೋನ್ಯತೆಯಲ್ಲಿ ಬಾಳಬೇಕು. ನಾವು ಅವರಂತೆ ಪ್ರೀತಿ ಸ್ವರೂಪಿ ಅಂದರೆ ಕ್ರಿಸ್ತನ ಅನುರೂಪಿಗಳಾಗಬೇಕೆಂದು ದೇವರು ತಮ್ಮ ಏಕೈಕ ಪುತ್ರನನ್ನು ಈ ಧರೆಗೆ ಕಳಿಸಿಕೊಟ್ರು. ಮನುಷ್ಯನಿಗೆ ತಮ್ಮ ಸ್ವಪ್ರಯತ್ನದಿಂದ ಪ್ರೀತಿ ಸ್ವರೂಪರಾಗಲು ಅಥವಾ ಕ್ರಿಸ್ತನ ಅನುರೂಪಿಗಳಾಗಲು ಅಸಾಧ್ಯ. ಈ ಅಸಾಧ್ಯವಾದ ಕಾರ್ಯವನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಆತ್ಮದಲ್ಲಿ ದೇವರು ಹೊಸ ಜೀವ ಕೊಟ್ಟು ಇವತ್ತು ನಮಗೆ ಹೊಸ ಮಾರ್ಗದಲ್ಲಿ, ಪವಿತ್ರಾತ್ಮರ ಮಾರ್ಗದಲ್ಲಿ ನಡೆಸುವಂತೆ ಕಾರ್ಯ ಮಾಡಿದ್ದಾರೆ. ಆದ್ದರಿಂದ ಪ್ರಿಯರೇ, ಈ ಸತ್ಯವನ್ನು ಅರಿತು ಪ್ರಿಯರೇ, ನಾವು ದೇವರ ಪ್ರೀತಿಯನ್ನು ತುಂಬಿಸಿಕೊಂಡು ಈ ವಿಶ್ವಾಸದಲ್ಲಿ ಈ ಪ್ರೀತಿ ನಮ್ಮದಾಗಿಸೋಣ ಮತ್ತು ನಾವು ಈ ಲೋಕದಲ್ಲಿ ದೇವರ ಪ್ರೀತಿಯಾಗಿ ಬಾಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.